ಆಲಂಬಡಿ ಜೋತನಹಳ್ಳಿ ಗ್ರಾಮ ಪಂಚಾಯಿತಿಯ ಆಲಂಬಡಿ ಗ್ರಾಮದಲ್ಲಿ ಮಾನ್ಯ ಶಾಸಕರ ವಿಶೇಷ ನಿಧಿಯಿಂದ ಸುಮಾರು 40 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಒಳಚರಂಡಿ ವ್ಯವಸ್ಥೆ ಹಾಗೂ CC ರಸ್ತೆ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ. ಆ ಕಾಮಗಾರಿಯನ್ನು ತಾವು ನೋಡ್ಬೋದು. ಈಗ ಈ ಒಂದು ರಸ್ತೆ ಬೂದಿಕೋಟೆಗೆ ಮತ್ತು ಈ ಕಡೆ ದೆಬ್ಬನಹಳ್ಳಿ ಟೇಕಲ್ಲಿಂದ ಹಿಡಿದು ದೆಬ್ಬನಹಳ್ಳಿ, ಸಂಗನಹಳ್ಳಿ, ದೊಡ್ಡನಾಯಕನಹಳ್ಳಿ ಮತ್ತು ಗಾಜದಿಂದ ಎಲ್ಲ ರಸ್ತೆಗಳನ್ನು ಹಾದು ಹೋಗ್ತಂಥ ರಸ್ತೆ ಇದು ಸುಮಾರು ದಿನಗಳಿಂದನೂ ಸಹ ತುಂಬಾ ಹದಗೆಟ್ಟಿತ್ತು. ಹಾಗೂ ಚರಂಡಿ ವ್ಯವಸ್ಥೆ ಇಲ್ಲದೆ ಎಲ್ಲನೂ ರಸ್ತೆಗಳ ಮೇಲೆ ನೀರು ಬಂದು ಬಹಳ ತೊಂದರೆ ಅನುಭವಿಸ್ತಾ ಇದ್ರು ಈ ಒಂದು ಜನರು. ಈ ಒಂದು ಗ್ರಾಮಸ್ಥರು, ಆಲಂಬಡಿ ಗ್ರಾಮಸ್ಥರು, ಆ ಒಂದು ಗ್ರಾಮಸ್ಥರ ಕೋರಿಕೆ ಮೇರೆಗೆ ಮಾನ್ಯ ಶಾಸಕರಾದಂಥ ಎಸ್ ಎನ್ ನಾರಾಯಣಸ್ವಾಮಣ್ಣನವರು ಆ ಒಂದು ಗ್ರಾಮದ ಒಂದು ಎಲ್ಲರ ಒಂದು ಹಿರಿಯರ ಒಂದು ಕೋರಿಕೆ ಮೇರೆಗೆ 40 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಈ ಒಂದು ಗ್ರಾಮಕ್ಕೆ WPC ಒಂದು ಚರಂಡಿ ವ್ಯವಸ್ಥೆ ಹಾಗೂ ಒಂದು CC ರಸ್ತೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಈ ಒಂದು ಗ್ರಾಮಸ್ಥರ ಪರವಾಗಿ ತುಂಬ ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೇವೆ. ಇದು ಮುಖ್ಯ ರಸ್ತೆ ಇದು ಹಾಗೂ ಸಬ್ ರೋಡ್ಸು 2 ಇದ್ದಾವೆ. ಟೋಟಲಿ ಈ ಗ್ರಾಮದಲ್ಲಿ ಇದಕ್ಕಿಂತ ಮುಂಚಿತವಾಗೂ ಸಹ ನಮ್ಮ ಶಾಸಕರು 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ CC ರಸ್ತೆಗಳು ಹಾಕಿದ್ದಾರೆ. ಪ್ರತಿ ಸಂಧಿಗಳಲ್ಲೂ ಹಾಕಿದ್ದಾರೆ. ಈ ಒಂದು ಮುಖ್ಯ ರಸ್ತೆ ಮಾತ್ರ ಹಾಕಿದ್ದಿಲ್ಲ. ಈಗ 90 ಲಕ್ಷ ಪ್ಲಸ್ ಮೊನ್ನೆ ಒಂದು ಹಾಕಿದ್ದು ಒಂದು 10 ಲಕ್ಷ, 1 ಕೋಟಿ ರೂಪಾಯಿ ಕೆಲಸ ಈ ಒಂದು ಗ್ರಾಮಕ್ಕಾಗಿ ನಮ್ಮ ಶಾಸಕರು ಮಾಡಿದ್ದಾರೆ. ನಮ್ಮ ಗ್ರಾಮ ಪಂಚಾಯಿತಿಗೆ ಒಳಪಟ್ಟಂತಹ 13 ಹಳ್ಳಿಗಳಲ್ಲೂ ಸಹ ಇದೇ ರೀತಿಯಾದಂತಹ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ನಮಗೆ ತುಂಬ ಸಂತೋಷವಾದಂಥ ವಿಚಾರ ಏನಂತಂದರೆ ಇಂಥ ಒಂದು ಶಾಸಕರನ್ನು ಪಡೆದಂಥ ನಾವೇ ಪುಣ್ಯವಂತರಂತ ಹೇಳ್ಬೋದು. ಸೊ ಆ ಒಂದು ಉದ್ದೇಶದಿಂದ ನಮ್ಮೆಲ್ಲರ ಒಂದು ಜನರ ಆಶಯ ಇದ್ದಂತೆ ಅವರಿಗೆ ಈ ಒಂದು ಬಾರಿ ಸಚಿವ ಸ್ಥಾನವನ್ನು ನೀಡಬೇಕಾಗಿ ನಮ್ಮೆಲ್ಲ ವರಿಷ್ಠರಲ್ಲಿ ಮನವಿ ಮಾಡಿಕೊಳ್ತಾ ಈ ಒಂದು ಮಾತನ್ನು ಮುಗಿಸ್ತಿದ್ದೇವೆ. ಜೈ ಹಿಂದ್, ಜೈ. ಸುಮಾರು 40 ಲಕ್ಷ ಒಳಚರಂಡಿ ಹಾಗೂ ಡಾಂಬರೀಕರಣ ಮಾಡ್ತಾ ಇದ್ದಾರೆ. ಇದು ಚರಂಡಿ ರಸ್ತೆ ಮಾಡ್ತಾ ಇದ್ದಾರೆ. ನಮ್ಮೂರಲ್ಲಿ ಮೊದಲು ಈ ಚರಂಡಿ ಹೋಗೋಕ್ಕೆ ವ್ಯವಸ್ಥೆನೇ ಇದ್ದಿಲ್ಲ. ರೋಡ್ ಮೇಲೇ ಬರ್ತಾರೆ, ಹೆಚ್ಚು ನೀರು ಎಲ್ಲ ರೋಡ್ ಮೇಲೆ ಬರ್ತಾಯಿತ್ತು. ತುಂಬ ಹದಗೆಟ್ಟೋಗಿತ್ತು. ಸುಮಾರು ವರ್ಷಗಳಿಂದ ನಾವು ಸಾಹೇಬರನ್ನ ಸಮಯ ಈ ಥರ ಆಗಿಬಿಟ್ಟಿದೆ, ಇದನ್ನೇನೋ ಮಾಡಿ ನಮ್ಗೊಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ರು. ಅದು ಹೇಳ್ತಾ ಇದ್ದೀವಿ. ಅದಕ್ಕೆ ನಾವು ಆಯಿತು ನೋಡೋಣ ಇದೇ ಒಂದು ಅಂತ ಹೇಳ್ಬಿಟ್ಟು ಅವರು ಮತ್ತೆ ಚರಂಡಿ ಮಾಡೋಣ ಅಂತ ಮಾಡಿದ್ರು. ಅದಕ್ಕೂ ಅವ್ರು ಹಾಕ್ತೀರಾ ಬೇಡ, ಚರಂಡಿ ಮಾಡಿದ್ರೆ ಆಗಲ್ಲ, ನೀವು ಒಳಗಡೆನೂ ಒಂದು ಪೈಪ್ ಹಾಕ್ಕೊಡ್ತೀನಿ, ಆ ಪೈಪ್ ಹಾಕ್ಬಿಟ್ಟು ನೀನು ಒಳ್ಳೆ ರೋಡ್ ಮಾಡ್ಕೋ ಅಂತೇಳಿ ಅವರೇ ಇದು ಮಾಡಿ ಒಳ್ಳೆಯ ನಮಗೆ ರೋಡ್ ಇಷ್ಟು ದಿವಸ ಯಾರೂ ಮಾಡಿಕೊಟ್ಟಿಲ್ಲ ಈ ಥರ ರಸ್ತೆಯನ್ನು. ಅವರು ಒಳ್ಳೆಯ ಅಭಿವೃದ್ಧಿ ಅಧಿಕಾರ ಗೊತ್ತು, ಮುಂದಾಲೋಚನೆ ಗೊತ್ತವ್ರು ಯಾವ ರೀತಿ ಈ ರಸ್ತೆಯನ್ನು ಮಾಡಿದ್ರೆ ಯಾವ ರೀತಿ ಊರಿಗೆ ಸರೋಗುತ್ತದೆ ಅಂತೇಳಿ ಅವರು ತಿಳ್ಕೊಂಡು ಅವರು ಈ ಥರ ಮಾಡಿದ್ರು. ಇದೇ ಒಂದೇ ಊರೇ ಅಲ್ಲ, ಪ್ರತಿಯೊಂದು ಹಳ್ಳಿಗಳಲ್ಲೂ ಅವರು ಇದೇ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಒಂದು ಮುಂದಾಲೋಚನೆಯಿಂದ ಇಂಥ ಶಾಸಕರು ನಮ್ಮ ತಾಲೂಕಿಗೆ ಸಿಕ್ಕಿರೋದು ನಮ್ಮ ಅದೃಷ್ಟ ಹಾಗೂ ನಮ್ಮ ಗ್ರಾಮಕ್ಕೆ ಒಂಥರ ಅದೃಷ್ಟ ನಮಗೆ. ಅವರು ಇದೇ ಥರ ಅವರು ಮುಂದೆ ಹೋಗಿ ಎಲ್ಲ ಗ್ರಾಮಗಳಲ್ಲೂ ರಸ್ತೆಗಳನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿ ಅವರಿಗೆ ಮುಂದಿನ ಇದರಲ್ಲಿ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಸಿಗಲಿ ಅಂತೇಳಿ ನಮ್ಮ ಗ್ರಾಮದ ಪರವಾಗಿ ಅವರಿಗೆ ನಾವು ದೇವರ ಪರವಾಗಿ ಕೋರಿಕೊಳ್ತಾ ಇದ್ದೀವಿ.